ಅಧ್ಯಕ್ಷರೇ ನೋಡಿ ಸ್ಟೇಟ್ಮೆಂಟ್ ಮೇಲೆ ಗೌರ್ಮೆಂಟ್ ಚರ್ಚೆ ಮಾಡಕ್ಕೆ ಅವಕಾಶ ಈಗ ಒಂದು ವಿಶೇಷ ಪ್ರಕಟಣೆ ನಾನು ನನ್ನ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ 42 ವರ್ಷ ಆಗಿದೆ ಮಾತ್ರ ಈಗ ಹೇಳಿಕೊಂಡು ಹೋಗಿರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಈಗಲೂ ನೀವು ನಮಗೆ ಭಯನೇ ಇಲ್ಲ ನಿಮ್ ಕಂಡ್ರೆ. ಪಲಾಯನ ಮಾಡ್ತಾ ಇದ್ದೀರಾ. ನೀವು ಬೇರೆ ತನ್ನಿ ಚರ್ಚೆ ಮಾಡುವ. ಈಗ ವಿಧಾನ ಪರಿಷತ್ಗೆ ಹೋಗಿದ್ದಾರೆ. ನೋಡಿ ನಾನು ಚರ್ಚೆ ಮಾಡಿ ಅಲ್ಲ ಚರ್ಚೆ ಮಾಡ್ನಾಲೆ ಬೇಕಾದಷ್ಟು ಸರಿ ಆಗಿದೆ. ನನ್ಗೆ ಗೊತ್ತಿಲ್ಲಪ್ಪ. ಅಲ್ಲ ನೀವು ಗವರ್ಮೆಂಟ್ ಸ್ಟೇಟ್ಮೆಂಟ್ ಮೇಲೆ ಚರ್ಚೆ ಮಾಡಿದ್ರೆ ಅದು ಆ ಕಡೆಗೆ ಡಿಸ್ಕಷನ್. ಅದೇ ಸ್ಟೇಟ್ಮೆಂಟ್ ಹೇಗೆ ಆಗ್ತದೆ ಹೇಳಿ. ಸ್ಟೇಟ್ಮೆಂಟ್ ಕ್ಲಾರಿಫಿಕೇಶನ್ ನೀವು ನಾಳೆ ರಿಸರ್ವೇಶನ್ ನಮ್ಮ ಸರ್ಕಾರದಲ್ಲಿ ಮಾಡಿರುವಂತದ್ದು ಆಯ್ತು, ಮಾಡಿರುವಂತದ್ದು ಅದು ಆಯ್ತು. ಏನು ರಿಸರ್ವೇಶನ್ ರಿವೈಸ್ ಮಾಡಿ ಅವರು ಹೊಸದಾಗಿ ಮಾಡಿರೋದಲ್ಲ. ಒಂದು ದೊಡ್ಡ ಪ್ರಕರಣ ನಮ್ಮ ಸರ್ಕಾರದಲ್ಲಿ ಮಾಡಿರೋದ್ರ ಬಗ್ಗೆ ನಮ್ಮ ಹೇಳಿಕೆಯನ್ನು ಕೊಡ್ಲಿಕ್ಕೆ ವಿಶೇಷ ಪ್ರಕಟಣೆ ಇದೆ. ನಮ್ಮ ಒತ್ತಾಯ ಹಿಂದೆ ಎಲ್ಲ ಮಾಡಿದಾಗ ಅವಕಾಶ ಕೊಟ್ಟಿದ್ದಾರೆ. ಬೇಕಾದಷ್ಟು ಅವಕಾಶ ಸ್ಟೇಟ್ಮೆಂಟ್ಗೆ ಹೌದು ಬೇಕಾದಷ್ಟು ಕೊಟ್ಟಿದ್ದಾರೆ. ನಾನ್ ಕೇಳುವಂತ ಕೊಟ್ಟಿದ್ದಾರೆ. ಆಯ್ತು, ಸುಮ್ಮನೆ ಮಾತಾಡಬೇಡ. ಏನ್ ಮಾತಾಡೋದು ಕೂತ್ಕೊಳ್ಳಿ. ಬಸಂತಪ್ಪ ನೀ ಕೂತ್ಕೊಳ್ಳಿ. ನೀನ್ ಯಾಕೆ ಚರ್ಚೆ ಮಾಡ್ತಿ? ಈಗ ಧೈರ್ಯ ಇದ್ದಿದ್ರೆ ಸಿಎಂ ಅವರು ಎದುರೋಡಬಾರ್ದು. ನೋಡಿ ವಿಧಾನ ಪರಿಷತ್ಗೆ ಹೋಗ್ಲಿಕ್ಕೆ ಧೈರ್ಯ ಇದ್ದಿದ್ರೆ ಆದ ನಂತರ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕು. ಸರ್ಕಾರ ಇಲ್ಲ ನಮ್ಮ ಸರ್ಕಾರ ಹೋಗ್ಬೇಕು. ಬಸಂತಪ್ಪ ಹೊಸದಾಗಿ ಏನ್ ಮಾಡಿದ್ದಾರೆ ಇವ್ರು ಹೇಳ್ಬೇಕಲ್ಲ. ನಮ್ಮ ಸರ್ಕಾರ ನಾವು ಒಳ ಮೀಸಲಾತಿಯನ್ನ ತಂದಿದ್ರಿ. ನಾವು ಸದಾಶಿವ ಆಯೋಗ ಇತ್ತಲ್ಲ, ಸದಾಶಿವ ಆಯೋಗ ಇವ್ರು ನೇಮಕ ಮಾಡಿದ್ರು. ಕೊಟ್ಟಿರಲಿಲ್ಲ, ನಾವು ಕೊಟ್ಟಿದ್ದು. ಆಯೋಗಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಈ ಒಳ ಮೀಸಲಾತಿ ಚರ್ಚೆ ಮಾಡಿ ಆಯ್ತು. ನಾಳೆ ಚರ್ಚೆ ಮಾಡಿ. ಈಗ ಒಂದು ವಿಶೇಷದ ಪ್ರಕಟಣೆ ಮಧ್ಯದಲ್ಲಿ ಮಾಡ್ತಾ ಇದ್ದಾನೆ. ಇಂದು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಶ್ರೀ ಡಿ ದೇವರಾಜ ಅರಸ್ರವರ 110ನೇ ಜನ್ಮ ದಿನಾಚರಣೆ. ಸುಮಾರು 4 ದಶಕಗಳಿಗೂ ಹೆಚ್ಚು ಕಾಲ ಜನಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದ ಶ್ರೀ ಡಿ ದೇವರಾಜ ಅರಸ್ರವರ ರಾಜ್ಯದ ಇತಿಹಾಸದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದವರು. ದೇವರಾಜ ಅರಸ್ರವರು ಕೇವಲ ಒಬ್ಬ ರಾಜಕಾರಣಿ ಆಗಿರಲಿಲ್ಲ, ಅವರ ದೂರಗಾಮಿಯಾಗಿ ಚಿಂತನೆ ಮಾಡಬಲ್ಲ ದಾರ್ಶನಿಕ ಹಾಗೂ ಸಮಾಜ ಸುಧಾಕರಾಗಿದ್ರು. ಜನತಾ ಮನೆಗಳ ನಿರ್ಮಾಣ, ಮಹಿಳೆಯರು ಮತ್ತು ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ವಿತರಣೆ, ನಿರುದ್ಯೋಗಿಗಳಿಗೆ ಸ್ಟೈಪೆಂಡರಿ, ಭಿಕ್ಷುಕರ ಪುನರ್ವಸತಿ ಕೇಂದ್ರ ಸ್ಥಾಪನೆ ಮಾಡಿರುವುದು ಇದಕ್ಕೆ ಒಂದು ಉದಾಹರಣೆ ಆಗಿದೆ. ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ನಾಯಕರಿಗೆ ಅವಕಾಶ ಕೊಟ್ಟು ಬೆಳೆಸಿದ ಮೇರು ವ್ಯಕ್ತಿಯಾಗಿದ್ದರು. ಭೂ ಸುಧಾರಣೆ, ಕಾನೂನು, ಮೀಸಲಾತಿ ನೀತಿ, ಜೀತ ಪದ್ಧತಿ ನಿರ್ಮೂಲನೆ, ಮಲಹೋರ ಪದ್ಧತಿ ನಿಷೇಧ, ಋಣ ಪರಿಹಾರ ಸೇರಿದಂತೆ ಹಲವು ದಿಟ್ಟ ನಿರ್ಧಾರ ಕೈಗೊಂಡು ಅನುಷ್ಠಾನಕ್ಕೆ ತರುವ ಮೂಲಕ ರಾಜ್ಯದ ಕಾರಣಭೂತರಾಗಿದ್ದಾರೆ. ಸಾಮಾಜಿಕ ಪರಿವರ್ತನಾ ಹರಿಕಾರ, ಪ್ರಗತಿಪರ ಸಾಧನೆಗಳ ಸರ್ದಾರ ದಿವಂಗತ ದೇವರಾಜ ಅರಸ್ ಅವರನ್ನು ಹಾಗೂ ಅವರು ರಾಜ್ಯಕ್ಕಿಂತ ಅದ್ಭುತ ಕೊಡುಗೆಗಳನ್ನು ಅವರ ಜನ್ಮ ದಿನಾಚರಣೆ ಈ ಸಂದರ್ಭ ಸ್ಮರಿಸುವುದು ನಮ್ಮೆಲ್ಲ ಆದ್ಯ ಕರ್ತವ್ಯವಾಗಿದೆ. ಬಹುಶಃ ಯಾಕೆಂತ ಹೇಳಿದ್ರೆ ಬಹಳಷ್ಟು ನಮ್ಮ ಎಲ್ಲ ಹಿರಿಯರಿದ್ದಾರೆ. ನಾವು ಬರೀ ಆಚರಣೆ ಮಾಡ್ತೇವೆ ಹೊರತು ಅದು ನಾವು ಸಂದೇಶ ಕೊಡ್ತಾ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಈ ರೀತಿಯ ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವ ಸಮೇತ ಕೊಟ್ಟಿದ್ದಾರೆ. ಅವರು ವಿಶೇಷವಾಗಿ ಮಾಡ್ತೇವೆ. ಮೀಸಲಾತಿಗೆ ನಮ್ಮ ಸರ್ಕಾರ ಇದ್ದಾಗ ಚಾಲನೆ ಕೊಟ್ಟಿದ್ದಾರೆ. ಎಂತಾಗೆ ಚರ್ಚೆ ಮಾಡಿದ್ ನಾವು. ಅಧ್ಯಕ್ಷ ಅಶೋಕ್ ಸರ್, ರೂಲ್ಸ್ ನಂಬರ್ ಅಧ್ಯಕ್ಷ ಒಂಚೂರು ಕೇಳಿಸ್ಕೊಳ್ಳಿ. ರೂಲ್ಸ್ ಮಾನ್ಯ ಕಾನೂನು ಸಚಿವರೇ ರಂಗನಾಥ್ 345 ಏನ್ ಹೇಳುತ್ತೆ ಸರ್? ವಿಧಾನಸಭಾ ಅಧ್ಯಕ್ಷರ ಅನುಮತಿ ಪಡೆದು ಸಾರ್ವಜನಿಕ ಮಹತ್ವದ ವಿಷಯದ ಮೇಲೆ ಹೇಳಿಕೆ ನೀಡಬಹುದು. ಅಂತ ಹೇಳಿಕೆಯ ಮೇಲೆ ಯಾವುದೇ ಚರ್ಚೆಗೆ ಅವಕಾಶವಿರುವುದಿಲ್ಲ. ಆದರೆ ರಾಜ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಪಡೆಯುವ ಉದ್ದೇಶಕ್ಕಾಗಿ ಪ್ರಶ್ನೆಗಳನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು ಅಂತ ಇದೆ ಇದರಲ್ಲಿ.
ನೋಡಿ ಹೆಂಗೆ ಅಲ್ಲ ಸರ್ ರೂಲ್ಸ್ ಮತ್ತೆ ನೋಡಿ ಬಹಳ ಸ್ಪಷ್ಟವಾಗಿದೆ. ಸರ್ಕಾರ ಕೊಟ್ಟಂತ ಸ್ಟೇಟ್ಮೆಂಟ್ ಮೇಲೆ ಚರ್ಚೆಗೆ ಅವಕಾಶ ಇಲ್ಲ, ಬಹಳ ಸ್ಪಷ್ಟವಾಗಿದೆ. ಆದರೆ ಏನಾದ್ರೂ ಸದಸ್ಯ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡಬಹುದು, ಕೊಡ್ಲೇಬೇಕಂತಲ್ಲಿ ಕೂಡ ಇಲ್ಲ. ಏನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಇಲ್ಲ ಅಂದ್ರೆ ಸರ್ಕಾರ ನಾಳೆ ಕೇಳ್ಬೋದು ನಿಮ್ಗೆ. ನೀವು ಈ ರೂಲ್ಸ್ ಮಾಡಿದ ನಂತರ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ನೀಡಬಹುದು ಅಂತ ಹೇಳಿದ ಮೇಲೆ ಕೊಡ್ಬೇಕಲ್ಲ. ಇವತ್ತಾಕಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ವಿಧಾನ ಪರಿಷತ್ತಿನಲ್ಲಿ ಈಗ ಹೋಗಿ ಅಲ್ಲಿ ಕೂಡ ಮಾತಾಡ್ಲಿಕ್ಕಿದೆ. ಈ ಮಧ್ಯೆ ಚರ್ಚೆ ಸದ್ಯಕ್ಕೆ ನಿಲ್ಲುವುದಿಲ್ಲ, ಬೇರೆ ಚರ್ಚೆಗಳು ಕೂಡ ಎಲ್ಲ ಇದೆ. ನಾಳೆ ನೀವು ಚರ್ಚೆ ಮಾಡಿಲ್ಲ, ಸದನದಲ್ಲಿ ಹೇಳಿಕೆ ಕೊಟ್ಟ ನಂತರ ಸದನದ ಆಸ್ತಿ ಆಯ್ತು, ನಾಳೆ ಮಾಡಿ. ಮುಗೀತಾ? ಇವತ್ತಿಗೆಲ್ಲ ಇವತ್ತು ಮುಗೀತು. ಮಹತ್ವದ ವಿಷಯ ಇದು ನೋಡಿ, ರೂಲ್ಸ್ ಮಾತಾಡಿದಲ್ಲ. ಅದಕ್ಕೆ ನಾನು ಹೇಳುವಂತದ್ದು ನಾಳೆ ಕೂಡ ಅಧಿವೇಶನ ಇದೆ, ನಾಳೆ ಕೂಡ ಅಸೆಂಬ್ಲಿ ಇದೆ. ನಾಳೆ ನೀವು ನಾನು ಏನ್ ಮಾಡಪ್ಪ, ರೂಲ್ಸ್ ಅಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ? ರೂಲ್ಸ್ ಅಲ್ಲಿ ಹೋಗೋ ತಪ್ಪ? ಸ್ಟೇಟ್ಮೆಂಟ್ ಇಲ್ಲ ಅಂತ ಸ್ಪಷ್ಟವಾಗಿದೆ. ಅವ್ರಿಗೆ ಓದ್ತೇನೆ. ವಿಧಾನಸಭಾಧ್ಯಕ್ಷರ ಅನುಮತಿ ಪಡೆದು ಸಾರ್ವಜನಿಕ ಮಹತ್ವದ ವಿಷಯದ ಮೇಲೆ ಹೇಳಿಕೆ ನೀಡಬಹುದು. ಇದು ಸಾರ್ವಜನಿಕ ಮಹತ್ವದ ವಿಷಯ ಅಲ್ವಾ? ಕೇಳಿ, ಆ ಹೇಳಿಕೆ ನೀಡಬಹುದು. ಮಾನ್ಯ ಮುಖ್ಯಮಂತ್ರಿಗಳು ಸಭಾಧ್ಯಕ್ಷರ ಅನುಮತಿಯನ್ನು ಕೋರಿ ಅವರ ಅನುಮತಿ ಸಿಕ್ಕ ಮೇಲೆ ಅಂಥ ಹೇಳಿಕೆಯನ್ನು ಮಾಡಿದ್ದಾರೆ. ಅಂಥ ಹೇಳಿಕೆ ಮೇಲೆ ಯಾವುದೇ ಚರ್ಚೆಗೆ ಅವಕಾಶವಿಲ್ಲ. ಒಂದು ಸೆಕೆಂಡ್ ಓದ್ತೀನಿ, ಮುಂದಿಂದು ಓದ್ತೀನಿ ನಾನು. ಆದರೆ ರಾಜ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಪಡೆಯುವ ಉದ್ದೇಶಕ್ಕಾಗಿ ಪ್ರಶ್ನೆಗಳನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು. ದಿಸ್ ಈಸ್ ದ ಪ್ರಿರೋಗೇಟಿವ್ ಆಫ್ ದಿ ಸ್ಪೀಕರ್ ಆಫ್ ದಿ ಚೇರ್. ಯು ಕೆನಾಟ್ ಫೋರ್ಸ್. Yes, you cannot force. ಕೇಳದೇನೆ ಕೊಡ್ತಾರೆ. Not force, request. ಅಧ್ಯಕ್ಷ ರಿಕ್ವೆಸ್ಟ್ ಮಾಡ್ತಾ ಇರೋದು. The issue is closed. ಅಲ್ಲ ಸರ್, ರಿಕ್ವೆಸ್ಟ್ ಮಾಡ್ತಾ ಇರೋದು. ಪ್ರಶ್ನೆ ಕೇಳಲಿಕ್ಕೆ ಇಲ್ಲಿ ಮಾನ್ಯ ಅಧ್ಯಕ್ಷರೇ, ಅಲ್ಲ ಕಾನೂನು ಸಚಿವರು ರೂಲ್ 35 ಓದಿ ಯು ಕಾನ್ ಫೋರ್ಸ್ ಕೊಡಬಹುದು ಅಂತ ತಾವು ಹೇಳಿದಾರ. ಒಂದು ರೂಲ್ಸ್ ಅಧ್ಯಕ್ಷರೇ, ಇನ್ನೊಂದು ನ್ಯಾಚುರಲ್ ಜಸ್ಟಿಸ್ ಅಂತ ಒಂದು ಪದ ಇದೆ. ನ್ಯಾಚುರಲ್ ಜಸ್ಟಿಸ್ ಏನು? ಒಬ್ಬರು ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ ಮೇಲೆ ಆ ಸ್ಟೇಟ್ಮೆಂಟ್ಗೆ ಕ್ಲಾರಿಫಿಕೇಶನ್ ಕೇಳೋದು ಇಟ್ ಇಸ್ ನ್ಯಾಚುರಲ್. ಈಗ ನಮ್ಮ ಪ್ರತಿಪಕ್ಷದ ನಾಯಕರು ಕ್ಲಾರಿಫಿಕೇಶನ್ ಕೇಳುವಾಗ ಕ್ಲಾರಿಫಿಕೇಶನ್ಗೂ ಕೊಡ್ದೇನೆ ವಿರೋಧ ಪಕ್ಷದ ಒಂದು ಹಕ್ಕಾದ ವಾಕೌಟ್ ನ ಮುಖ್ಯಮಂತ್ರಿಗಳು ಹಕ್ಕನ್ನು ಚಲಾಯಿಸ್ಬಿಟ್ರೆ ಹೆಂಗಾಗತ್ತಿದ್ದು? ಇದು ನಮ್ಮ ಹಕ್ಕು ವಾಕೌಟ್ ಮಾಡೋದು. ಮುಖ್ಯಮಂತ್ರಿಗಳ ವಾಕೌಟ್ ನೀವು ಹೇಳಿಕೆ ಕೊಟ್ಟ ನಂತರ ಜೀರ್ಣಿಸ್ಕೊಳ್ಳೋ ಶಕ್ತಿನೂ ನೀವು ಉತ್ತರ ಹೇಳಿಕೆ ಕೊಟ್ಟ ನಂತರ ಒಂದು ಪ್ರಶ್ನೆ ನೀವು ನಾಳೆ ಒಂದು ಬೇರೆ ಚರ್ಚೆ ಇಲ್ಲಲ್ಲ. ಬೇರೆ ಯಾವ ನೀವು ಕೊಡಬಹುದು ಅಂತ ಇದೆ ನೋಡಿ. ನೀವು ಕ್ಲಿಯರ್ ಆಗಿ ಹೇಳಿದ್ದಾರೆ ಇಲ್ಲಿ ಸದಸ್ಯರಿಗೆ ಅನುಮತಿ ನೀಡಬಹುದು ಅಂತ. ನೀಡಬಹುದು ಅಂದ್ರೆ ನೀವೇ ಪಾರ್ಶಾಲಿಟಿ ಮಾಡ್ತಾ ಇದ್ದೀರಾ. ಅವ್ರಿಗೆ ಕೊಟ್ಬಿಟ್ಟು ನಮ್ಗೆ ಕೊಡಲ್ಲ ಅಂದ್ರೆ ಪಾರ್ಶಾಲಿಟಿ. ಬೇರೆ ಏನಾದ್ರೂ ರೂಪದಲ್ಲಿ ನೀವು ಕೇಳಿ ಅವಕಾಶ ಕೊಡ್ತೇನೆ. 35 ಬಿಲ್ಲು ಪಾಸ್ ಮಾಡಿಕೊಟ್ಟಿದ್ದೀರಿ. ರಾತ್ರಿ 10 ಗಂಟೆ ಅಂದ್ರೆ 10 ಗಂಟೆ ಹೇಳ್ದಂಗೆ ಕೇಳಿದಿರಿ. ಈಗ ಮುಖ್ಯಮಂತ್ರಿಗಳು ಮಾಡಿದ್ಮೇಲೆ ನೀವು ಕೊಡಬಹುದು ಅಂತ ಇದೆ.
ಸ್ಟೇಟ್ಮೆಂಟ್ ಮಾಡಿ ಅದರಲ್ಲಿ ಮತ್ತೆ ಮುಖ್ಯಮಂತ್ರಿಗೆ ವಿಧಾನ ಪರಿಷತ್ನಲ್ಲಿ ತುರ್ತಾಗಿ ಹೋಗಬೇಕಾದ ಸ್ಟೇಟ್ಮೆಂಟ್ ಬಿಲ್ಲಿಗೆ ಸಂಬಂಧಪಟ್ಟಾಗೆ ತಾವೆಲ್ಲ ಬಿಲ್ಲಿಗೆ ಸಂಬಂಧಪಟ್ಟಾಗೆ ತಾವೆಲ್ಲ ಕೂಡ ಕೇಳಿದ್ದೀರಿ. ಸಮಯದ ಅವಕಾಶ ನೀವು ಪ್ರಶ್ನೆಗೆ ಅವಕಾಶನೇ ಕೊಡ್ತಾ ಇಲ್ಲ ಅಂದ್ರೆ ಸರ್ಕಾರ ಏನೋ ಮುಚ್ಚಿಡ್ತಾ ಇದೆ ಅಂತ ಅರ್ಥ ಇಲ್ಲಿ. ಮುಚ್ಚಿಡ್ತಾ ಇದೆ ಅಂತ ಭಯ ಇದಕ್ಕೆ, ಸರ್ಕಾರಕ್ಕೆ ಏನು ಭಯ ಇದಕ್ಕೆ? ವಿರೋಧ ಪಕ್ಷದ ನಾಯಕರು 4 ಜನ ಪ್ರಶ್ನೆ ಕೇಳಲಿಕ್ಕೆ ಹತ್ರ ತಯಾರಿಲ್ಲ ಅಂದ್ರೆ ಏನು ಅದಕ್ಕೆ ಉತ್ತರ ಆಮೇಲೆ ಕೊಡ್ಲಿ ರೀ. ಪ್ರಶ್ನೆ ಕೇಳಲಿಕ್ಕೆ ಏನು ಅವಕಾಶ ಇಲ್ಲ. ನಾವು ಪ್ರಶ್ನೆ ಕೇಳ್ತೀರಿ, ಉತ್ತರ ಆಮೇಲೆ ಕೊಡ್ಲಿ. ಉತ್ತರ ಆಮೇಲೆ ಕೊಡ್ಲಿ ಬೇಡ. ದಲಿತ ನಾಯಕರಿದ್ದಾರೆ, ಪರಮೇಶ್ವರ್ ದಲಿತ ನಾಯಕರಿದ್ದಾರೆ. ಪರಮೇಶ್ವರ್ ನೀರಿ ಬರ್ತಾಳೆ ಬಿಚ್ಚಡದೇನೈತೆ ಅದರಲ್ಲಿ, ಮುಚ್ಚಡದೇನು ಇಲ್ಲ, ಎಲ್ಲ ಬಹಿರಂಗ ಆಗೋಯ್ತೆ. ಅವಕಾಶ ಕೊಡಿ ದಯಮಾಡಿ. ಒತ್ತಾಯಕ್ಕೆ ಒಳಗಾಗಬೇಡ್ರಿ, ದಯಮಾಡಿ ಒತ್ತಾಯಕ್ಕೆ ಒಳಗಾಗಬೇಡಿ. ಯಾರಿಗೂ ಹೆದರುವಂತ ಅವಶ್ಯಕತೆ ಇಲ್ಲ. ನೀವು ನವೆಂಬರ್ದಲ್ಲಿ ನೀವು ಮಂತ್ರಿಗಳೇ ಹಾಗೆ ಆಗ್ತೀರಿ. ಹೇಳಿ ಸರ್, ನೀವೇ ಹೇಳಿ. ನವೆಂಬರ್ದಲ್ಲಿ ಮಂತ್ರಿ ಮಾಡ್ತೇವೆ ಅಂತ ಹೇಳ್ಬಿಟ್ರಿ ಅವ್ರಿಗೆ. ತಾವು ಒಂದೇ ನಿಮಿಷ. ತಾವು ಅಧ್ಯಕ್ಷರೇ, ವಿಧಾನ ಪರಿಷತ್ಗೆ ಮುಖ್ಯಮಂತ್ರಿಗಳು ಹೋಗಿದ್ದಾರೆ, ಅದಕ್ಕೆ ಉತ್ತರ ಕೊಡಕ್ಕಾಗಲ್ಲ ಅಂತೀರಾ. ಅಲ್ಲಿವರೆಗೂ ಅವ್ರು ಹೋಗ್ಲಿ, ಉತ್ತರ ಅಲ್ಲಿ ಹೇಳ್ಬಿಟ್ಟು ಇಲ್ಲೇ ಇಷ್ಟೇನು ಹೇಳಿದ್ರೆ ಅಷ್ಟೇ ತಾನೇ ಹೇಳ್ಬಿಟ್ಟು ಬರೋದು. ಅಲ್ಲಿವರೆಗೂ ನಾವು ಚರ್ಚೆ ಮಾಡೋಣ. ಅದಾದ್ಮೇಲೆ ಅವ್ರು ಬಂದು ರಿಪ್ಲೈ ಮಾಡಲಿ. ನೋಡಿ, ಇದು ಬಹಳ ಜರೂರಾದಂಥದ್ದು, ದಲಿತರಿಗೆ ಸಂಬಂಧಪಟ್ಟಿದ್ದು, ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ರಾಜ್ಯದ ಜನ ನೋಡ್ತಾ ಇದ್ದಾರೆ ಈ ಸರ್ಕಾರ ಮಾಡಿರೋದು ಸರಿನೋ ತಪ್ಪೋ ವಿಶ್ಲೇಷಣೆ ಮಾಡೋ ಅಧಿಕಾರ ವಿರೋಧ ಪಕ್ಷಕ್ಕೆ ಸಂವಿಧಾನದತ್ತವಾಗಿ ಬಂದಿದೆ. ಅದನ್ನ ನಾವು ಕೇಳ್ತಾ ಇದ್ದೀರಿ, ಈ ಪೀಠಕ್ಕೆ ಕೇಳ್ತಾ ಇದ್ದೀರಿ. ಸಂವಿಧಾನವನ್ನ ಉಳಿಸಿ, ಸಂವಿಧಾನವನ್ನ ರಕ್ಷಣೆ ಮಾಡಿ ಅಂತ ನಾವು ಕೇಳ್ತಾ ಇದ್ದೀರಿ. ನೀವು ರಿಜೆಕ್ಟ್ ಮಾಡಿದ್ರೆ ನೀವು ಒನ್ ಸೈಡ್ ಆಗೋತೀರಾ. ನೀವು ಅಧ್ಯಕ್ಷರೇ, ಒನ್ ಸೈಡ್ ಮಾಡಬೇಡಿ ನೀವು. ಇದು ಒಳ್ಳೇದಲ್ಲ. ಇದು ಬೇಡ. ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೇವೆ ನಾವು. ಚರ್ಚೆನೇ ಇಲ್ಲ, ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೇವೆ. ಇದ್ರಲ್ಲಿ ಚರ್ಚೆ ಮಾಡೋದೇನೈತೆ? ಈಗ ಅವರು 6% 5% ಅಂದ್ರು. ಯಾರು ಕೊಟ್ಟವ್ರೆ? ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಅವ್ರು ಮಾಡ್ಕೊಳ್ತಾ ಕಂಟಿನ್ಯೂ ಮಾಡಿ ಅಧ್ಯಕ್ಷರೇ. ಆ ಸಮುದಾಯದ ಅಧ್ಯಕ್ಷರೇ ಜನ ಎಷ್ಟಿದ್ದಾರೆ? ಕಲಾಪಗಳನ್ನ ಕಂಟಿನ್ಯೂ ದಯಮಾಡಿ ಕಂಟಿನ್ಯೂ ಮಾಡಿ ತಾವು. ಅಧ್ಯಕ್ಷರೇ ತಮ್ಮ ತೀರ್ಮಾನ ಅಂತಿಮ. ಅಧ್ಯಕ್ಷರೇ ತಮ್ಮ ತೀರ್ಮಾನ ಪೀಠ ತೀರ್ಮಾನ ಅಂತಿಮ. ನಾವೆಲ್ಲ ಸಮುದಾಯಗಳು ಒಪ್ಕೊಂಡಿದ್ದೇವೆ ಅಧ್ಯಕ್ಷರೇ, ನಾವು ಎಲ್ಲ ಸಮುದಾಯಗಳು ಒಪ್ಕೊಂಡಿದ್ದೇವೆ. ನಿಮ್ಮದೇ ಕೆಲಸ. ಈಗ ನಾಗಮೋಹದ ವರದಿ ನಾನು ಒಪ್ಪಿದ್ದೇವೆ ನಾವು. ಅಧ್ಯಕ್ಷರೇ ನಿಮ್ಮ ತೀರ್ಮಾನ ಅಂತಿಮ. ಮಾತಾಡ್ಲಿ. ಕಾನೂನು ಬಗ್ಗೆ ಮಾತಾಡ್ತೀರಿ, ಸಂವಿಧಾನದ ಬಗ್ಗೆ ಮಾತಾಡ್ತೀರಿ, ಇಲ್ಲಿ ಚರ್ಚೆಗೆ ಅವಕಾಶ ಇಲ್ಲ ಅಂತಂದ್ರೆ ಸ್ವಾಮಿ ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಬೇಕು ನಿಮ್ಗೆ? ಏನ್ ಅಗತ್ಯ ಇದೆ ಇಲ್ಲಿ? ನೀವ್ಯಾಕೆ ಬರ್ತೀರಿ? ಇವರು ಮೀಸಲಾತಿ ಪರವಾಗಿಲ್ಲ. ಮಾತಾಡಿ. ಇವರು ಮೀಸಲಾತಿ ಪರವಾಗಿಲ್ಲ. ಅತಿವೃಷ್ಟಿ ಅನಾವೃಷ್ಟಿ ಮತ್ತು ಇದರ ಬಗ್ಗೆ ಮಾತಾಡ್ಲಿಕ್ಕಿದೆ. ಸದಸ್ಯರೆಲ್ಲ ಮಾತಾಡ್ತಾರೆ. ನಾಳೆ ಕೊಡ್ತೇವೆ. ನಾಳೆ ಅದನ್ನು ಮಾಡಿ ಕೊಡ್ತೇನೆ. ಸರ್ತಾಗಿ ಗೊತ್ತಾ ಸ್ಟೇಟ್ಮೆಂಟ್ ಮಾಡ್ರೆ. ಇಟ್ಸ್ ಅ ಸ್ಟೇಟ್ಮೆಂಟ್ ಓನ್ಲಿ. ನಾಳೆ ಎಂದರೆ ನೋಡಿ, ಇದು ಸ್ಟೇಟ್ಮೆಂಟ್ ಮಾತ್ರ. ಈಗ ಅರ್ಧ ಬೀಸ್ ಹಾಕ್ಬೇಕಾ? ನಾನು ರೂಲ್ ಬುಕ್ ಬೇಡ. ಯಾಕೆ ನಾಳೆಗೆ ಬೇಕು? ಸನ್ಮಾನ್ಯ ಅಧ್ಯಕ್ಷರೇ ಬೇಕಲ್ಲ ನಾಳೆಗೆ. ನೀವು ಬೇರೆ ರೂಪದಲ್ಲಿ ಕೊಡಿ. ಯಾರು ಒತ್ತಡಕ್ಕೊಳಗಾಗಿದ್ದೀರಿ? ಏನು ಒತ್ತಡಕ್ಕೊಳಗಾಗಿದ್ದೀರಿ? ಅಲ್ಲಿ ನನ್ನ ಕಾನೂನಿನ ಒತ್ತಡಕ್ಕೆ ಒಳಗಾಗಿದ್ದೇನೆ. ಆ ನಿಯಮದ ಆ ನಿಯಮ ಪ್ರಕಾರ ನಿಶ್ಚಯ ಮಾಡ್ಬಿಟ್ಟಿದ್ದೀರಾ? ಯಾವುದು ನೋಡಿ, ಪ್ರಶ್ನೆ ಮಾಡಕ್ ಅವಕಾಶ ಆಗ್ಲಿ ಸರ್. ಈಗ ನಾಳೆ ಬೆಳಿಗ್ಗೆ ಬೇರೆ ರೂಪದಲ್ಲಿ ಕೊಡುವ ಯಾರು ಬೇಡ ಅಂತ ಹೇಳ್ತಾರೆ. ಏನಿದೆ? ಸನ್ಮಾನ್ಯ ಅಧ್ಯಕ್ಷರೇ,
ನಾನು ಜಾಸ್ತಿ ವಾದ ಮಾಡಲ್ಲ. ವಿಜೇಂದ್ರ ಅವರು ಆಮೇಲೆ ಮಾತಾಡ್ತಾರೆ. ನಮ್ದು ಈ ಸದನದಲ್ಲಿ ಆಡಳಿತ ಪಕ್ಷ ಅಂದಮೇಲೆ ವಿರೋಧ ಪಕ್ಷನೂ ಮುಂದಿನ ಸಭಾಧ್ಯಕ್ಷರು ಇದಕ್ಕೆ ಚರ್ಚೆ ಮುಂದಿನ ಅವರು ನಿರ್ಧಾರದಿಂದ ಅವರಿಗೆ ಸಂಕಟ ಆಗ್ತಾ ಇದೆ, ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಇದು ರಾಜ್ಯದ ಜನರಿಗೆ ನಿಮಗೆ ಸಂಕಟ ಆಗ್ತಾ ಇದೆ. ಮನೆ ಕೇಳ್ತೀವಿ. ಸಿಕ್ಕಿ ಮಾತಾಡಿ ರೂಲ್ ಪ್ರಕಾರ ಪ್ರತಿಯೊಂದು ಸ್ಟೇಟ್ಮೆಂಟ್ ಅಲ್ಲಿ ನೀವು ಚರ್ಚೆ ಮಾಡಿದ್ರೆ ಅರ್ಥ ಚರ್ಚೆ ಮಾಡ್ತಿಲ್ಲ. ಪ್ರಶ್ನೆ ಒಳ್ಳೆ ರೀತಿ ಸಹಕಾರ ಕೊಟ್ಟಿದ್ದೇವೆ. ಆಡಳಿತ ಪಕ್ಷ ಕೊಟ್ಟಿದ್ದ ಪ್ರತಿಪಕ್ಷ ನಿಮ್ಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದೀವಿ. ಎಲ್ಲಾ ರೀತಿಯ ಸಹಕಾರ ಕೊಟ್ಟಿದ್ದೀವಿ. ನೀವು ಮಾತ್ರ ನಮ್ಮ ಮಾತು ಕೇಳ್ತೀವಿ. ಎಲ್ಲಾ ಬಿಲ್ಗೆ ಸಹಕಾರ ಕೊಟ್ಟಿದ್ದೀವಿ, ಚರ್ಚೆ ಮಾಡಿದ್ದೀರಿ, ಅವಕಾಶ ಕೊಡಲ್ಲ. ಎಲ್ಲ ರಾತ್ರಿದನ್ನು ಕೂತ್ಕೊಂಡಿದ್ದೀರಿ, ಬೆಳಿಗ್ಗೆ ಬೇಗ ಬಂದಿದ್ದೀರಿ, ಮಧ್ಯಾಹ್ನ ಬೇಗ ಇದನ್ನು ಕೂಡ ಕರೆಕ್ಟ್ ಆಗ್ತದೆ. ನಮ್ಮ ಪರಮಾಧಿಕಾರಿಗಳು ಅದರ ಪ್ರಶ್ನೆ ಮಾಡೋದಕ್ಕೆ ಅವ್ರಿಗಿಲ್ಲ. ಆಯ್ತು ಸನ್ಮಾನ್ಯ ಆಯ್ತು, ಚರ್ಚೆ ಬೇಡ ಇಲ್ಲಿ. ಈಗ ವಿಜಯ ಬೇಡ, ಯಾಕೆ ಮತ್ತೆ ಮಾತಾಡ್ತಾರೆ. ನೆಕ್ಸ್ಟ್ ಅಜೆಂಡಾ ಮುಗಿಸ್ತೀನಿ. ರೂಲಿಂಗ್ ಕೊಡ್ತಕ್ಕಂಥದ್ದು ತೀರ್ಮಾನ ಪರಮಾಧಿಕಾರ ತಾವು ಮುಂದುವರಿಸಿ. ಆಯ್ತಪ್ಪ ಸುರೇಶ್, ನೀವ್ಯಾರು ಅಧಿಕಾರ ಕಟ್ಟಿದ್ದಕ್ಕೆ ಯಾಕೆ ಮಾತಾಡ್ತೀರಿ? ನೀವು ಯಾಕೆ ಮಾತಾಡ್ತೀರಿ? ವಿಜೇಂದ್ರ ರೂಲ್ಸ್ ಅಲ್ಲಿ ಇದೆ ಅಲ್ಲ, ನಾಲ್ಕು ಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ನೀವು ಸಭಾಧ್ಯಕ್ಷರು ಆ ಸ್ಥಾನದಲ್ಲಿ ಕೂತಿದ್ದೀರಾ, ನಾವು ಆ ಪೀಠಕ್ಕೆ ಗೌರವ ಕೊಡಬೇಕು, ನಾವು ಕೊಡ್ತೀರಿ. ಇಲ್ಲಿ ಕ್ಲಿಯರ್ ಆಗಿ ಈಗಾಗಲೇ ನಮ್ಮ ಕ್ಲಿಯರ್ ಆಗಿ ಓದಿದ್ದಾರೆ. ಇನ್ನೊಂದ್ಸರಿ ಬೇಕಾದ್ರೆ ಓದಿದ್ದೇನಲ್ಲ. ಬೇಡ ಅಲ್ಲ, ನಾನೇ ಓದಿ ಹೇಳಿದೆ ನಿಮ್ಗೆ. ಅಲ್ಲ, ಹೇಳಿಲ್ಲ, ನೀವು ಹೇಳಿಲ್ಲ. ವಿಧಾನಸಭಾ ಅಧ್ಯಕ್ಷರ ಅನುಮತಿ ಪಡೆದು ಸಾರ್ವಜನಿಕ ಮಹತ್ವದ ವಿಷಯದ ಮೇಲೆ ಹೇಳಿಕೆ ನೀಡಬಹುದು ಅಂತ ಹೇಳಿಕೆ ಮೇಲೆ ಯಾವುದೇ ಚರ್ಚೆಗೆ ಅವಕಾಶ ಇರತಕ್ಕದ್ದಲ್ಲ. ಹೌದು, ಅಲ್ಲಿ ಫುಲ್ ಸ್ಟಾಪ್. ಆದರೆ ರಾಜ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ಮಾಹಿತಿ ಪಡೆಯುವ ಉದ್ದೇಶಕ್ಕೆ ಪ್ರಶ್ನೆಗಳನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು. ಅಧ್ಯಕ್ಷರೇ, ನಿಮಗೆ ನೀಡಬಹುದು. ನೀವು ನೀಡಬೇಕು ಅಂತ ನಿಮ್ಗೆ ಅಧಿಕಾರ ಕೊಟ್ಟರೆ, ಗೌರವ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಳ್ಳಿ. ನೋಡಿ, ನಾ ಹೇಳಿಕೆಯಲ್ಲಿ ಯಾಕೆ ನೀವೆಲ್ಲ ಮಾತಾಡ್ತೀರಿ? ಅಧ್ಯಕ್ಷರೇ, ನಮ್ದೇನು ತಕರಾರಿಲ್ಲ. ನಮ್ದೇನೀಗ ಇವರೆಲ್ಲರೂ ಕೂಡ ಇಲ್ಲಿ ಅಪೋಸಿಷನ್ ಅಲ್ಲಿ ಕೂತಿರೋದನ್ನ ನಾನು ಒಂದಲ್ಲ 4 ಬಾರಿ ನೋಡಿದ್ದೀನಿ. DK ಶಿವಕುಮಾರ್ 8 ಬಾರಿ ಗೆದ್ದಿದ್ರೆ ನಾನು 7 ಬಾರಿ ಗೆದ್ದಿದ್ದೀನಿ. ಇಲ್ಲಿ ಕೂತಾಗ ಏನೇನು ಆಟ ಆಡಿದ್ದಾರೆ ನಾನು ನೋಡಿದ್ದೀನಿ. ಎಷ್ಟೆಷ್ಟು ಸರಿ ಬುಕ್ಗಳನ್ನ ನಮ್ಮ ಪಾಟೀಲ್ರು
ಅದರ ಒಂದು ಅಕ್ಷರ ಬಿಡ್ದಂಗೆ ಓದಿದ್ದೆ ಅರ್ಥನೇ ಆಗಿಲ್ಲ ನಮ್ಗೇನು. ಓದ್ತಾ ಇರೋದು ಈಗ ನಾವು ಒಂದು ಅಕ್ಷರ ಓದಿದ್ಕೆ ನಿಮ್ಗೆ ಬೇಜಾರಾಗ್ಬಿಡ್ತು. ಬೊಮ್ಮಾಯಿ ಸಾಹೇಬರು ಕೂಡ ಅವಾಗ ಓದ್ತಾ ಇದ್ರು. ಅದು ನಾವು ನೋಡಿದ್ದೇವೆ. ನೋಡಿ, ಯಾವುದೇ ಆಡಳಿತ ಪಕ್ಷ ಇದ್ಮೇಲೆ ವಿರೋಧ ಪಕ್ಷಕ್ಕೂ ಅಷ್ಟೇ ಗೌರವ. ನಮಗೆ ಅದಕ್ಕೆ ಅಲ್ಲೇ ಸೀಟು, ನಮ್ಗೆ ಇಲ್ಲಿ ಸೀಟ್ ಕೊಟ್ಟಿದ್ರು. ನಾವೇನು ನಿಮಗೆ ಕ್ಯಾಂಡಿಡೇಟ್ ಹಾಕಿಲ್ಲ, ನಿಮ್ಮನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದೀರಿ. ನೀವು ಸ್ವಲ್ಪ ಸೀಟಲ್ಲಿ ಆ ಕಡೆ ಕೂತ್ಕೊಳ್ಳೋದು, ಸ್ವಲ್ಪ ಈ ಕಡೆ ಬಂದ್ರೆ ಸೊರ ಬರ್ತದೆ. ನಾನು ನಿಯಮ ಪ್ರಕಾರ ಹೋಗ್ಬೇಕಾ? ನಿಯಮ ಹೇಳಿದೆ, ಎಲ್ಲಾ ನಿಯಮಾವಳಿಗಳಲ್ಲೂ ನೀವೇನೇನ್ ಬರ್ದಿದ್ರೆ ಬುಕ್ಕಲ್ಲಿ ಪ್ರಿಂಟ್ ಆಗಿರೋದ್ರು ಬಹುದು ಅಂತಾನೆ ಇರೋದು, ಎಲ್ಲೂ ಇಲ್ಲ ಬಹುದು ಅಂತಾನೆ. ಬಹುದು ಅಂದ್ರೆ ಸ್ಪೀಕರ್ ಈಸ್ ಗ್ರೇಟ್. ದಟ್ ಗ್ರೇಟ್ ಸ್ಪೀಕರ್ ಕಾಂಗ್ರೆಸ್ ಪರವಾಗಿ ಹೋಗ್ಬಾರ್ದು, ಅಷ್ಟೇ. ನಮ್ ಕಾಂಗ್ರೆಸ್ ಪರವಾಗಿ ನಾಟ್ ಎ ಕಾಂಗ್ರೆಸ್ ಮ್ಯಾನ್. ನಾವು ನಾನು ಹೇಳ್ತಾ ಇದ್ದೇನೆ ನೋಡಿ. ಅಲ್ಲ, ಅದಕ್ಕೆ ನೋಡಿ, ನೀವು ಆ ಡೆಮಾಕ್ರಸಿನ ಎತ್ತಿಡಿಬೇಕು ಅಂತ ಹೇಳಿದ್ರೆ ನೀವೊಬ್ಬ ಸ್ಪೀಕರ್ ಅಂತಂದ್ರೆ ರೆಕಾರ್ಡಲ್ಲಿ ಇಳಿಬೇಕು. ಈ ಡಿ ಕೆ ಶಿವಕುಮಾರ್ ಯಾವಾಗ ನೋಡು ಹೇಳ್ತಾನೆ ಇರ್ತಾರೆ, ಏನೋ ಕಲ್ಲುಗಳು, ಏನೋ ಗುಡ್ಡೆ ಸಾಕ್ಷಿಗಳು ಇರ್ಲೇಬೇಕು ಅಂತಾರೆ. ನಿಮ್ ಗುಡ್ಡೆ ಸಾಕ್ಷಿ ಏನಿರ್ತೈತಿ ಇಲ್ಲಿ? ನಿಮ್ ಗುಡ್ಡೆ ಸಾಕ್ಷಿ ಏನು? ಈಗ ಸಿದ್ದರಾಮಯ್ಯ ಸಾಕ್ಷಿ ಗುಡ್ಡೆ ಸರ್. ಈಗ ನಿಮ್ ಸಾಕ್ಷಿ ಅಲ್ಲ, ನಾವು ನೋಡಿ ಎಲ್ಲ ಬಣ್ಣ ಹೊಡಿಸಿ ಮಾಡಿ ಫಸ್ಟ್ ಕ್ಲಾಸ್ ಇಟ್ಟು ಇದನ್ನೆಲ್ಲ ಡಿಸಿಪ್ಲಿನ್ ತರಿಸಿ ಈಗ ರೀಸೆಂಟ್ ಟೈಮ್ಸ್ ನಾವು ನೋಡಿದಂಗೆ ನಾನು ನೋಡಿದ್ದೀನಿ. ಕೃಷ್ಣ ಸಾಹೇಬ್ರು ನೋಡಿದ್ದೀನಿ. ಈಸ್ ಒನ್ ಆಫ್ ದ ಬೆಸ್ಟ್ ಸ್ಪೀಕರ್. ಈಗ ಗುಡ್ ಮ್ಯಾನರ್. ಆದ್ರೆ ಒಂದನ್ನ ವಿರೋಧ ಪಕ್ಷದ ಒಂದು ಕರ್ತವ್ಯ ಇದೆ. ಪ್ಲೀಸ್ ಅಲೋ ಮೈ. ವಿರೋಧ ಪಕ್ಷದ ಒಂದು ಕರ್ತವ್ಯ ಇದೆ. ಈ ವಿಧಾನಸೌಧ ನಿರ್ಮಾಣ ಮಾಡುವಾಗ ಅದ್ಯಾಕೋ ಸ್ಪೀಕರ್ ತಲೆ ಮೇಲೆ ಮಾತ್ರ ಒಂದು ತಕ್ಕಡಿ ಮಾಡಿದ್ದಾರೆ. ಆ ತಕ್ಕಡಿ ಬಹಳ ಸಮಾನವಾಗಿದೆ. ಸುರೇಶ್ ಕುಮಾರ್ ಕೇಳ್ತಿರೋದೇನು ಒಂದು ಕ್ಲಾರಿಫಿಕೇಶನ್. ಸುರೇಶ್ ಕುಮಾರ್ ಕ್ಲಾರಿಫಿಕೇಶನ್ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಅಲೋ ಮಾಡದೇ ಇದ್ರೆ ನಾವು ವಿರೋಧ ಪಕ್ಷದಾಗಿದ್ದಾಗ ಬೋಪಾಯಿ ಅವರು ಸ್ಪೀಕರ್ ಇದ್ದಾಗ ತಕ್ಕಡಿ ಎಲ್ಲಿ ಹೋಗಿತ್ತು? ಎಲ್ಲಿತ್ತು? ಈಗ ನೀವು ನೋಡ್ತೀರಾ, ತಕ್ಕಡಿ ನೋಡ್ತೀರಾ? ನೋಡಿ ಆಪರೇಷನ್ ಕಮಲ ಖರೀದಿ ಮಾಡುವ ಅವಕಾಶ ಇಲ್ಲ ಅಂತ ನೀವು ರೂಲಿಂಗ್ ಕೊಟ್ಟಿದ್ದೀರಿ. ಚರ್ಚೆಗೆ ಹೋಗ್ಬೇಕು. ಯು ಆರ್ ಟೇಕಿಂಗ್ ಎ ರಾಂಗ್ ಕೇಸ್. ಅವರೆಲ್ಲ ದೇ ಆರ್ ಸೋ ಹ್ಯಾಪಿ. ಎಷ್ಟೋ ಜನ ಅಂತ ಮಾತಾಡಿದ್ರು, ಎಷ್ಟು ಖುಷಿಲಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, 25 ವರ್ಷದಿಂದ ನಾನು ಚರ್ಚೆ ಬೇಡ. 25 ವರ್ಷದಿಂದ ಸಮಸ್ಯೆನ ಇವತ್ತು ಬಗೆಹರಿಸಿದೀವಿ. ಯು ಶುಡ್ ಆಲ್ಸೋ ಬಿ ವೆರಿ ಹ್ಯಾಪಿ. ಈಗ ಅದ್ರ ಬಗ್ಗೆ ಚರ್ಚೆನೇ ಬೇಡ. ಬಿ ವೆರಿ ಹ್ಯಾಪಿ. ಈಗ ಚರ್ಚೆನೇ ಬೇಡ. ಡಿ ಕೆ ಶಿವಕುಮಾರ್ ನೋಡಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ? ಬಸಂತಪ್ಪ ಯಾಕೆ ಏನಾಗ್ತದೆ ನಿಮ್ಗೆ? ಸೀಟ್ ಚೇಂಜ್ ಮಾಡಿ ಸರಿ ಇಲ್ವಾ? ನಿಮ್ ಸೀಟ್ ಚೇಂಜ್ ಮಾಡ್ಬೇಕು ಅಲ್ಲಿಂದ. ಪ್ರತಿಯೊಂದು ಗೆದ್ದು ನಿಲ್ತ ಅಂತ ಹೇಳಿದ್ರೆ ಅಧ್ಯಕ್ಷರೇ, ನಾವು ಡಿ ಕೆ ಶಿವಕುಮಾರ್ ಅವ್ರು ಏನ್ ಮಾತಾಡಿದ್ರು ರೆಕಾರ್ಡ್ ಅಲ್ಲಿ ನೋಡಿ. ಈಗ ಅವ್ರೇನ್ ಹೇಳಿದ್ರು? ಕೇಳಿ, ಅವ್ರಿಗೇನ ಇಲ್ವಾ? ನಾನು ಹೇಳ್ದೆ ಕೇಳಿ. ಈಗ ಹೌದು, ಅವರು ಈ ರಾಜಣ್ಣ ಹೋದ್ಮೇಲೆ ಬಹಳ ಆಕ್ಟಿವ್ ಆಗ್ಬಿಟ್ಟಿದ್ದಾರೆ, ಬಹಳ ಫಾಸ್ಟ್ ಇದ್ದಾರೆ. ಅದಕ್ಕೆ ಕೇಳ್ತಾ ಇದ್ದಾರೆ. ಅದಕ್ಕೆ ಕಳೆ ಬಂದಿದೆ. ನಾನು ಅವ್ರೇನ್ ಹೇಳಿದ್ರು, ನಮ್ಮ ಪಾರ್ಟಿಯ ಎಲ್ಲ SC STಗಳು ಬಹಳ ಖುಷಿಯಾಗಿದ್ದಾರೆ. ಆಯ್ತು, ಓಕೆ, ಅವ್ರ ಮಾತಿಗೆ ನಾನು ಬರ್ತೀನಿ. ನಾನು ಮಾತಾಡಲ್ಲ, ಕೂತ್ಕೊಂತೀನಿ. ಅವ್ರಿಗೆ ಅವಕಾಶ ಕೊಡಿ, ಮಾತಾಡಪ್ಪ. ಆಯ್ತು, ಅವರೇ ಮಾತಾಡ್ಲಿ. ಅವರೇ ಕ್ಲಾರಿಫಿಕೇಶನ್ ನಿಲ್ಲಿ ಚಂದ್ರ ನೀವೇ ಕೂತ್ಕೊಂಡು ತೀರ್ಮಾನ ಮಾಡಿದ್ರೆ ನಾನು ಯಾಕೆ ಕೂತ್ಕೊಂಡದ್ದು? ಅದಕ್ಕೆ ನೋಡಿ ಅಧ್ಯಕ್ಷರೇ, ಈಗ ಗಾಡಿ ಮುಂದೆ ಹೋಗ್ಬೇಕು. ಈಗ ಗಾಡಿ ಮುಂದೆ ಹೋಗ್ಬೇಕು, ರೋಡ್ ಎಲ್ಲ ಬ್ಲಾಕ್ ಎಲ್ಲ ಕ್ಲಿಯರ್ ಮಾಡ್ಬೇಕು.
ಇದಕ್ಕೆ ಒಂದು ಸ್ವಲ್ಪ ಸಹಕಾರ ಮಾಡಿ. ಸಭಾಧ್ಯಕ್ಷರೇ, ನಿಮ್ಮಲ್ಲಿ ನಾವು ರೂಲಿಂಗ್ ಮನಸ್ಸು ಕ್ಲಿಯರ್ ಮಾಡೋ ನೋಡಿ. ಪ್ರತಿಪಕ್ಷ ಸ್ವಲ್ಪ ಕೂತ್ಕೊಳ್ಳಿ. ಎಲ್ಲ ಸದಸ್ಯರ ಕೇಳಿ, ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಸದಸ್ಯರ ಕೇಳಿ. ನೀವೆಲ್ಲ ಸೇರಿ ನನಗೆ ಇಲ್ಲಿ ಕೂತ್ಕೊಳಿಸಿದ್ದೀರಿ, ಹೌದಾ? ಕೂತ್ಕೊಂಡ ನಂತರ ಈಗ ಒಟ್ಟಾರೆ ನಾನು ಒಂದು ತೀರ್ಮಾನ ಕೊಟ್ಟಾಗ ಅದಕ್ಕೊಂದು ಒಪ್ಪಬೇಕಲ್ಲ. ತೀರ್ಮಾನ ಕೊಟ್ಟಾಗ ಅದನ್ನು ನೀವೆಲ್ಲ ಒಪ್ಪಬೇಕಲ್ಲ. ನಿಲ್ಲಪ್ಪ, ಈಗ ಆಯ್ತು ಅಪೀಲ್, ಓಕೆ. ಈಗ ಆಸ್ ಅಪೋಸಿಷನ್ ಆಗಿ ನೀವು ಕೇಳುವಂಥದ್ದು ಕರೆಕ್ಟ್. ಅಪೋಸಿಷನ್ ಆಗಿ ರೂಲಿಂಗ್ ಪಾರ್ಟಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟು ಅವರು ರೂಲಿಂಗ್ ಪಾರ್ಟಿ ಅವರು ಕೂಡ ಕರೆಕ್ಟ್. ನಿಲ್ಲಿ, ರೂಲಿಂಗ್ ಪಾರ್ಟಿ ನೋಡಿ, ಸರ್ಕಾರದ ಮುಖ್ಯಮಂತ್ರಿಗಳು ಬಂದು ಒಂದು ಮಹತ್ವದ ವಿಚಾರದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದಾಗ ಕೇಳಿದಾಗ ಅದಕ್ಕೆ ನಾವು ಕರೆಕ್ಟ್ ಸ್ಟೇಟ್ಮೆಂಟ್ ಮಾಡಲೇಬೇಕು. ಸ್ಟೇಟ್ಮೆಂಟ್ ಕೊಟ್ಟರು. ಸ್ಟೇಟ್ಮೆಂಟ್ ಕೊಟ್ಟ ನಂತರ ಯಾವುದೇ ಒಂದು ಸ್ಟೇಟ್ಮೆಂಟ್ನಲ್ಲಿ ಎಲ್ಲಿಯೂ ಕೂಡ ಚರ್ಚೆಗೆ ಅವಕಾಶ ಇಲ್ಲ. ಆಯಿತು, ಚರ್ಚೆಗೆ ಅವಕಾಶ ಇಲ್ಲ. ಬೊಮ್ಮಾಯಿಯವರು ಕೊಟ್ಟಾಗ ಇದೇ ಮಾಡಿದ್ರ ಆಯಿತು. ನೀವು ಕೇಳುವುದೇನಂತ ಹೇಳಿದರೆ ಇದರಲ್ಲಿ ಆದರೆ ಏನೋ ಕ್ಲಾರಿಫಿಕೇಶನ್ ಸದಸ್ಯರಿಗೆ ಇದ್ದರೆ ಅದರಲ್ಲಿ ಕೊಡಬಹುದು ಅಂತ. ಕೊಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನ ಪರಿಷತ್ ಇದ್ದ ಕಾರಣ ಅವರು ಈಗ ಅವರಿಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ, ಅವರೇ ಉತ್ತರ ಕೊಡಬೇಕು. ಅದಕ್ಕೆ ನಾಳೆ ಬೆಳಿಗ್ಗೆ ನಿಮ್ಗೆ ಎಂಥ ಕ್ಲಾರಿಫಿಕೇಶನ್ ಏನು ಡಿಸ್ಕಷನ್ಗೆ ತೆಕ್ಕೊಂಡು ಮುಖ್ಯಮಂತ್ರಿಗಳು ಇರ್ತಾರೆ, ಆವಾಗ ಏನು ಬೇಕಾದರೂ ಕೇಳ್ಬೋದು. ಈಗ ಸ್ಟೇಟ್ಮೆಂಟ್ ಕೊಟ್ಟವರು ಇಲ್ಲ, ಅವರು ನಿಮಗೆ ಏನು ಉತ್ತರ ಕೊಡಲಿಕ್ಕೆ ಸಾಧ್ಯ? ಬರೇ ನಾವು ಚರ್ಚೆ ಮಾಡಬೇಕು. ನೀವು ಚರ್ಚೆ ಮಾಡಬೇಕಂತಲೇ ಚರ್ಚೆ ಮಾಡಬೇಕು ಹೊರತು ಸಕಾರಾತ್ಮಕವಾಗಿ ನೀವು ಆಲೋಚನೆ ಮಾಡಿ. ಮ್ಯಾಟ್ರ್ ಆಫ್ ಏನಿದೆ ಇವತ್ತು ನಾಳೆ ಬೆಳಿಗ್ಗೆ ತನಕ ಇನ್ನು ಎಷ್ಟು ಹೊಟ್ಟು ಇರೋದು, ಸ್ವಲ್ಪ ಟೈಮ್ ಇರೋದು, ಮತ್ತೆ ನಿಮ್ಗೆ ಸ್ಟಾರ್ಟ್ ಮಾಡ್ಬೋದಲ್ಲ. ಒಂದು ಅರ್ಧ ಗಂಟೆ ಏನಾಗ್ತದ್ರಲ್ಲಿ ಅದಕ್ಕೆ ಯಾವ ಹಠಕ್ಕೆ ಬೇಕು? ನಮ್ಮ ಎಷ್ಟು ಇದ್ದಾಗ ಯಾಕೆ ನಾವು ಆ ರೀತಿ ಮಾಡಬೇಕು? ಪ್ರತಿಪಕ್ಷ ನಾಯಕರು ಕೇಳೋದು ಇಷ್ಟೇ, ತಾವೆಲ್ಲರೂ ಕೂಡ ನಮ್ಮ ಸಹಕಾರ ಕೊಡಿ. ನಾನು ಯಾವುದಕ್ಕೆ ಯಾವಾಗಲೂ ಹೇಳ್ತಾ ಇದ್ದೇನೆ, ಸ್ಪೀಕರ್ ಡಿಸಿಷನ್ ಇಸ್ ಫೈನಲ್, ನಾಟ್ ಬಿಕಾಸ್ ರೈಟ್ ಆರ್ ರಾಂಗ್, ಬಿಕಾಸ್ ಇಸ್ ಫೈನಲ್. ಆದ ಕಾರಣ ನೀವೆಲ್ಲ ನಮಗೆ ಒಂದು ಸಹಕಾರ ಕೊಡ್ಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಸ್ಪೀಕರ್ ಏನ್ ನಾಳೆ ಮಾತಾಡಪ್ಪ, ಸ್ಪೀಕರ್ ಸ್ಥಾನಕ್ಕೆ ನಾವು ಗೌರವ ಕೊಡ್ತೀರಿ, ಪ್ರಶ್ನೆನೇ ಇಲ್ಲ. ಆದರೆ ನೀವು ಸಂವಿಧಾನದತ್ತವಾಗಿ ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ನಮ್ಮನ್ನ ಎರಡೂ ಕಣ್ಣು ಅಂತ ತಿಳ್ಕೊಂಡು ಮಾತಾಡ್ಬೇಕು. ನೀವು ಎಡಗಣ್ಣು ಹೋದ್ರೂ ಒಂದು ಒಂಟಿ ಕಣ್ಣೆ ಅಂತಾರೆ, ಬಲಗಣ್ಣು ಹೋದ್ರೂ ಒಂಟಿ ಕಣ್ಣೆ ಅಂತಾರೆ. ಬಲ ಎಡ ಇಲ್ಲ ಅದಕ್ಕೆ. ನಿಮ್ಮ ಬಲ ಆ ಕಡೆ ಇರ್ಬೋದು, ಬಲಗಣ್ಣು ಆ ಕಡೆ, ಅದು ಹೋದ್ರೂ ಒಂಟಿ ಅಂತಾರೆ. ಒಂಟಿ ಸ್ಪೀಕರ್, ಒಂಟಿ ಕಣ್ಣು ಅಂತಾರೆ. ಇದು ಎಡಗಡೆ ಹೋದ್ರೂ ಒಂಟಿ ಅಂತಾರೆ. ನೀವು ಹಂಗೆ ಮಾಡ್ತಾ ಇದ್ದೀರಾ ನೀವು. ಈಗ ನಾವು ನಮ್ದು ನೋಡಿ ಸರ್, ಸರ್ಕಾರ ಅವರು ಒಂದು ಪೊಲಿಟಿಕಲ್ ಆಗಿ ಯೋಚನೆ ಮಾಡಿ ಭಾಳ ಹೋರಾಟಗಳಾದ್ಮೇಲೆ ಆಚೆ ಕಡೆ ಅವರೊಂದು ಡಿಸಿಷನ್ ಮಾಡಿದ್ದಾರೆ. ಅವರು ಸ್ವಾಗತ ಮಾಡಬೇಕಾಯ್ತು. ನೀವು ಒಂದೇ ನಿಮಿಷ, ನಾನು ಬೈಯಲ್ಲ ಅವ್ರನ್ನೇನು. ಅವ್ರು ಎಷ್ಟು ಕ್ಲಿಯರ್ ಆಗಿ ಹೇಳ್ಬೇಕಾದ್ರೆ ನೋಡ್ರಿ, ಇಷ್ಟು ನಾವು ಕಷ್ಟ ಬಿದ್ದು ಈ ದಲಿತರಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇಷ್ಟೆಲ್ಲ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ನಾವು ಒಳ್ಳೆ ಡಿಸಿಷನ್ ತಂದಿದ್ದೀರಿ, ಹಾರ್ಟ್ಫುಲ್ ಡಿಸಿಷನ್ ತಂದಿದ್ದೀರಿ. ವಿರೋಧ ಪಕ್ಷನೂ ವೆಲ್ಕಮ್ ಮಾಡ್ತತೆ ಅಂತ ನಾನು ಬಯಸಿದ್ದೀನಿ. ದಯವಿಟ್ಟು ನೀವು ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ. ಇದು ಭಾಳ ಸೆನ್ಸಿಟಿವ್ ವಿಚಾರ ಅಧ್ಯಕ್ಷರೇ. ಬೇರೆ ವಿಚಾರ ಥರ ನಾವು ಚರ್ಚೆ ಮಾಡೋಕ್ಕಾಗಲ್ಲ. ಬೇರೆ ಥರ ಏನೇನೋ ಮಾತಾಡ್ತಿರಲ್ಲ, ಏನೇನೋ ಒಂದು ವರ್ಡ್ ಹೆಚ್ಚು ಕಮ್ಮಿ ಆದರೆ ಜೀವನ ಪೂರ್ತಿ ಬ್ಲ್ಯಾಕ್ ಮಾರ್ಕ್ ಆಗೋತತೆ. ಭಾಳ ಹುಷಾರಾಗಿ ಮಾತಾಡಬೇಕು. ಆ ಗಂಭೀರತೆ ಇಟ್ಕೊಂಡೇ ನಾವು ಕೇಳಿರೋದು ಇದು. ಆದರೆ ತಾವು ಸ್ಪೀಕರ್ ಆ ಕಡೆ ಯಾಕೋ ವಾಲ್ದಂಗೆ ಕಾಣಿಸುತ್ತೆ. ಡೆಮಾಕ್ರಸಿಯಲ್ಲಿ ನೋಡಿ, ಅವ್ರಿಗೆಷ್ಟು ನಮಗೂ ಅಷ್ಟೇ ಕೊಡಬೇಕಾಯ್ತು. ಖಂಡಿತ ನೀವು ಸಂವಿಧಾನ ಚ್ಯುತಿ ಆಗ್ದಂಗೆ ನಡ್ಕೊಬೇಕಾಯ್ತು. ನಿಮ್ಗೆ ಅವಕಾಶ ಇದೆ ಅಂತ ಹೇಳಿದ್ರು ಕ್ಲಾರಿಫಿಕೇಶನ್ ತಾವು ಕೊಟ್ಟಿಲ್ಲ. ತಾವು ಕೊಟ್ಟಿಲ್ಲ. ಡೆಮಾಕ್ರಸಿಗೆ ವಿರುದ್ಧ ಅಂತ ನನಗನ್ಸ್ತಾ ಡೆಮಾಕ್ರಸಿಗೆ ವಿರುದ್ಧ ಕ್ಲಾರಿಫಿಕೇಶನ್. ಸರ್ಕಾರ ಏನೋ ಮುಚ್ಚಿಡ್ತಾ ಇದೆ, ಏನೋ ತಪ್ಪು ಮಾಡ್ಬಿಟ್ಟಿದ್ದೀರಿ ಅಂತ ಅನ್ಸಿದೆ. ಸರ್ಕಾರ ಎಲ್ಲೋ ಮೋಸ ಮಾಡಿದ್ದೀರಿ ಯಾವುದೋ ಸಮುದಾಯಕ್ಕೆ ಅಂತ ಅನ್ಸಿದೆ. ಅದಕ್ಕೋಸ್ಕರ ಅವರು ನಮಗೆ ಹೇಳಿಕೆಯನ್ನ ಕೊಡಕ್ಕೆ ನಾವು ಹೇಳಿಕೆ ಮಾಡಕ್ಕೆ ಬಿಡ್ತಾ ಇಲ್ಲ. ಇದನ್ನ ಖಂಡಿಸಿ ನಾನು ಸಭಾತ್ಯಾಗ ಮಾಡ್ತಾ ಇದ್ದೇನೆ. ಮಾಡಬೇಡಿ ಇವರೇ. ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದವರು ಮೇಲೆ ತಮ್ಮನ್ನು ಕೇಳ್ತಾ ಇದ್ರು, ಪ್ರಶ್ನೆ ಕೇಳ್ತೀವಿ,
ಕ್ಲಾರಿಫಿಕೇಶನ್ ಕೇಳ್ತೀವಿ ಅಂತೇಳಿ. ಆದರೆ ವಿರೋಧ ಪಕ್ಷದ ನಾಯಕರೇ ಹೇಳಿದಾಗ